ಅಪೆಕ್ಸ್ ಬ್ಯಾಂಕ್ ಅನ್ನ ಉಳಿಸಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕಾಗಿದೆ, ನಮ್ಮ ಪಕ್ಷದವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕಾಗಿದೆ. ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿ ನಮ್ಮ ಪಕ್ಷದವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ನಾನು ಇಬ್ಬರೂ ಕೂಡ ಚರ್ಚೆ ಮಾಡಿದ್ವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೆಟ್ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿರುವಂತಹ ಕೆಎನ್ ರಾಜಣ್ಣ ಅವರನ್ನ ಮಾತನಾಡಿಸೋದಕ್ಕೆ ಅಂತ ಬಂದಿದ್ರು. ಕೆಎನ್ ರಾಜಣ್ಣ ಅವರ ಕಚೇರಿ ಭೇಟಿ ಹಿಂದೆ ಯಾವುದೇ ರೀತಿಯಾದಂತಹ ಕುತೂಹಲ ಏನಿಲ್ಲ. ಕೆಎನ್ ರಾಜಣ್ಣ ಅವರು ನಮ್ಮ ಪಕ್ಷದ ನಾಯಕರು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅಸೆಂಬ್ಲಿಯಲ್ಲಿ ರಾಜಣ್ಣ ಅವರು ಆಗಲೇ ಇದ್ರಂತೆ, ಆದರೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಹೊರಟು ಹೋಗಿದ್ದಾರೆ. ಹೀಗಾಗಿ ರಾಜಣ್ಣ ನಮಗೆ ಸಿಗಲಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನನಗೂ ಈಗ ನೋವು ಬಂದ್ಬಿಟ್ಟಿದೆ. ಸಿಎಂ ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ್ರು. ಅದಕ್ಕೆ ರಾಜಣ್ಣವರು ಮೀಟಿಂಗ್ ಕರೆದಿದ್ರು. ಅವರಿಗೆ ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಅವರೆಲ್ಲ ಹೋಗಿದ್ದಾರೆ. ಸೊ ನಾಳೆ ನಾನು ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತೀನಿ. ರಾಜಣ್ಣವರು ಈ ಮುಂಚೆನೇ ಇದ್ರು, ಈಗ ಇದ್ರು ಅಂತ ಅಸೆಂಬ್ಲಿಯಲ್ಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕೆಲವು ಟೈಮಲ್ಲಿ ನಮಗೆಲ್ಲ ವಯಸ್ಸಿಗೆ ನನಗೂ ಈಗ ನೋವು ಬಂದ್ಬಿಟ್ಟಿದೆ. ಟೈಮಲ್ಲಿ ಏನೋ ಇರ್ತದೆ ಅಷ್ಟೇ. ನಾಳೆ ಅದನ್ನು ಮಾತಾಡ್ತೀನಿ ಅವ್ರ ಹತ್ರ. ಸರ್ವಸಾಮಾನ್ಯವಾಗಿ ಕುತೂಹಲ ಸರ್, ಏನು ಕುತೂಹಲ. ಈಸ್ ಮೈ ಲೀಡರ್, ಸೀನಿಯರ್ ಲೀಡರ್. ಎಲ್ಲ ಅಪೆಕ್ಸ್ ಬ್ಯಾಂಕ್ ಉಳಿಬೇಕು ಅನ್ನೋದು ಎಲ್ಲ ಡೈರೆಕ್ಟರ್ಗಳ ಆಸೆ. ಅದಕ್ಕೆ ಅವ್ರ ಮಾರ್ಗದರ್ಶನದಲ್ಲೇ ಒಂದು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಮುಂದಕ್ಕೆ ಅಧ್ಯಕ್ಷ ಮಾಡಬೇಕು ಅಂತ ನಾವು ಸೂಕ್ತ ಕ್ರಮವನ್ನು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ ತೀರ್ಮಾನ ಮಾಡಿ ಸಿಎಂ ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ್ರು. ಅದಕ್ಕೆ ರಾಜಣ್ಣವರು